ತುಂಬಾ ವರ್ಷದಿಂದ ಗುಡಿಸಲು ಹಾಕೊಂಡಿದ್ದಿದ್ವಿ ಸರ್ ನಾವು ಫಸ್ಟ್ ನಾವು ನಮ್ಮ ಅತ್ತೆ ಮಾವ ಎಲ್ಲ ನಾವು ಎಲ್ಲೇ ತೀರ್ಕೊಂಡಿರೋದು ಇಲ್ಲೇ ಇದ್ದಿದ್ದು ನಾವೆಲ್ಲ ಚಿಕ್ಕ ಚಿಕ್ಕ ವಯಸ್ಸಿಂದ ಇಲ್ಲಿ ಇದ್ದೀವಿ ಆ ಕಡೆ ಮಸಾನ್ ಕಡೆಯಿಂದ ಈ ಕಡೆ ಗುಡಿಸಲು ಹಾಕೊಂಡಿದ್ದು ಆಮೇಲೆ ಇದೆಲ್ಲ ಬಂಡೆ ಇಲ್ಲೇ ನಾವು ಹೊಡ್ಕೊಂಡಿದ್ದು ಸರ್ ಬಂಡೆಗಳೆಲ್ಲ ಹೊಡ್ಕೊಂಡಿದ್ದು ನಮ್ಮವರು ಎಲ್ಲ ನಾವೆಲ್ಲ ಗುಡಿಸಲು ಹಾಕೊಂಡಿದ್ದು ಆಮೇಲೆ ಇದೆಲ್ಲ ಮಣ್ಣಾಕಿ ಮುಚ್ಚಿದ ಮೇಲೆ ಕಟ್ಕೊಂಡಿವಿ ಸರ್. ಎಷ್ಟು ವರ್ಷ ಆಯ್ತಮ್ಮ ಎಲ್ಲ ಯಾರು ನೀವು ಇಲ್ಲಿರೋಕೆ? ನಾವು ತುಂಬ ವರ್ಷ ಒಂದು 35-40 ವರ್ಷದಿಂದ ಇದ್ದೀವಿ. ನಮ್ಮಮ್ಮ ನಮ್ಮ ಅಪ್ಪ ಅವರೆಲ್ಲ ಇಲ್ಲೇ ಇದ್ದಿದ್ದು ಸರ್. ಕಟ್ಟಿದ್ರಾ ನೀವು? ಒಂದು ವರ್ಷ ಏನೋ ಕಟ್ಟಿದ್ವಿ ಸರ್. ಇದಕ್ಕೆ ಕಟ್ಟಿಲ್ಲ ಸರ್. ಇಲ್ಲ ಸರ್, ಇದಕ್ಕೂ ಇವಾಗ ಹೊಸ್ದಾಗಿ ನಾವು ಮಾಡ್ಕೊಂಡಿರೋದಕ್ಕೆ ಕಟ್ಟಿಲ್ಲ. ಇದು ಬಂಡೆ ಇತ್ತು ಸರ್. ಹಳೆಯದಲ್ಲ, ಆ ಕಡೆ ಎಲ್ಲ ಗುಡಿಸಲು ಹಾಕೊಂಡಿದ್ವಿ. ಆಮೇಲೆ ಬಂಡೆಗಳೆಲ್ಲ ನಿಂತಿದ ಮೇಲೆ ನಾವು ಹಂಗೆ ಅಲ್ಲಿ ಮನೆ ಕಟ್ಕೊಂಡಿದ್ವಿ. ಈಗ ಮನೆ ಭಯ ಏನಿಲ್ಲ ಸರ್ ನಮ್ಗೆ. ಇದು ಬಂಡೆ ಇದ್ದಿದ್ದು ಆತರ ಭಯ ಅಲ್ಲ, ಭಯ ಹೌದು ಸರ್ ನಮ್ಗೆ. ಭಯ ಮನೆ ಏನಾನ ನಾವು ಇಷ್ಟು ವರ್ಷದಿಂದ ಇದ್ದೀವಿ ಸರ್. ನಮ್ಮ ಮಕ್ಕಳು ಎಲ್ಲ ನಮ್ಮ ಮರಿನೆಲ್ಲ ಕರ್ಕೊಂಡು ನಾವು ಎಲ್ಲಿ ಹೋಗ್ಬೇಕು? ನೀವೇನ ಅಕಸ್ಮಾತ್ರು ಇದೆಲ್ಲ ಹೊಡೆದ್ಬಿಟ್ಟಿದ್ದೀರಾ, ತಿರ್ಗಾ ಅದಕ್ಕೂ ಏನಾನ ಅದು ಏನಾನ ಕೈ ಮಾಡಿದ್ರೆ ಏನ್ ಮಾಡೋದು ಹಂಗಂತ ನಮ್ಗೆ ಭಯ ಸರ್. ಅಷ್ಟೇ. ಮಾರ್ಗ ಏನು ಮಾಡಿಲ್ಲ. ಇಲ್ಲ ಸರ್, ಸುಮ್ನೆ ಯಾಕೆ ಹೇಳ್ಬೇಕು? ಹಂಗಂದ್ರೆ ಹೇಳ್ತಾರೆ, ಅದೂ ಹೋಗುತ್ತೆ ಹಂಗಂತ ಹೇಳ್ತಾರೆ. ನಮ್ಗೆ ಅದೇ ಭಯ ಸರ್. ಅಲ್ಲಮ್ಮ, ಈಗ ಗೌರ್ಮೆಂಟ್ ಹೇಳ್ತಿರೋದು ಇದೆಲ್ಲ ಜಾಗ ಗೌರ್ಮೆಂಟ್ ಇದೆ ಅಂತ ಹೇಳ್ತಾ ಇದಾರೆ. ಗೌರ್ಮೆಂಟ್ ಇದೆ ಹೇಳ್ತಾರೆ ಸರ್, ನಾವ್ ಇಲ್ಲ ಅಂತ ಹೇಳಿಲ್ಲ. ನಾವೇನ್ ಕಾಸು ಕೊಟ್ಟು ಈಸ್ಕೊಂಡಿಲ್ಲ. ನಾವು ತುಂಬಾ ವರ್ಷದಿಂದ ಇಲ್ಲೇ ಬಂಡೆ ಹೊಡ್ಕೊಂಡು ನಾವು ಚಿಕ್ಕ ಮಕ್ಕಳಿಂದ ನಾವು ಇಲ್ಲೇ ಇರೋದು. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅಪ್ಪ ಎಲ್ಲ ನಾವೆಲ್ಲ ಇಲ್ಲೇ ತೀರಿ ಇರೋದು. ನಾವು ಇಲ್ಲೇ ಮಸಾನಲ್ಲಿ ಸಮಾಧಿ ಮಾಡಿರೋದು. ನಮ್ಮ ಅಣ್ಣ ಅಂದಿರ್ನ ಹಿಡಿದು ನಮ್ಮ ಅಮ್ಮ ಎಲ್ಲ, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ನಾವೆಲ್ಲ ಇಲ್ಲೇ ಉಣಿರೋದು ಸರ್. ಈಗ ನಿಮ್ಗೆ ಏನಾಗ್ಬೇಕಮ್ಮ? ನಮ್ಗೆ ಏನಾಗ್ಬೇಕಂದ್ರೆ ನಾವು ಇರೋ ಮನೇನ ನಮ್ಗೆ ಉಳಿಸ್ಕೊಡ್ಬೇಕು, ಏನು ಮಾಡಬೇಡ್ದು ಸರ್. ನೀವು ಬೇರೆ ಕಡೆ ಜಾಗ ಕೊಟ್ರೆ ಹೋಗ್ತೀರಾ? ಬೇರೆ ಕಡೆ ಕೊಟ್ರೆ ಎಲ್ಲಿ ಕೊಡ್ತಾರ ಏನ್ ಕೊಡ್ತಾರ ಗೊತ್ತಿಲ್ಲ ಸರ್. ನಾವ್ ಇಷ್ಟು ವರ್ಷ ಕಷ್ಟಪಟ್ಟು ಹೇಳೋದು ಈಗ ಸರ್ಕಾರ ಜಾಗ ಬೇರೆ ಕಡೆಗೆಲ್ಲ ಕೊಡ್ತೀವಿ ಅಂತಾರೆ. ಬಡವರಿದ್ದಾರೆ, ಬೇರೆ ಕಡೆ ಕೊಡ್ತೀವಿ, ಹೋಗ್ತೀರಾ? ರೆಡಿ ಇದ್ದೀರಾ ನೀವು? ಹೆಂಗೆ ಸರ್, ಇಷ್ಟು ವರ್ಷದಿಂದ ಇಲ್ಲಿ ಇದ್ಬಿಟ್ಟು ಹೆಂಗ್ ಸರ್ ಹೋಗೋದು ನಾವು? ಇಲ್ಲೇ ಅವಕಾಶ ಮಾಡ್ಕೊಡ್ಬೇಕಂತೀರಾ? ಇಲ್ಲೇ ಮಾಡಿಕೊಟ್ರೆ ನಮ್ಗೆ ಇರೋ ಮನೆ ಉಳಿಸ್ಕೊಟ್ಟಿದ್ರೆ ಚೆನ್ನಾಗಿತ್ತು ಸರ್. ಎಷ್ಟು ವರ್ಷ ಆಯ್ತು ನೀವು? ನಾವು ನನಗೆ ತಿಳಿದ ಮಟ್ಟಿಗೆ ನಮ್ಮ ತಾತ, ನಾವು ನಮ್ಮ ಅಪ್ಪ, ನಮ್ಮ ತಾತ ಅವ್ರ ಕಾಲದಿಂದ ಇಲ್ಲೇ ಇದ್ದೀರಿ. ಸೊ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ನಮ್ಮ ತಾತ ಅವ್ರು ಬಂದು ಒಂದು 50 ವರ್ಷ, ನಮ್ಮ ಅಪ್ಪ ಅವರು ಒಂದು 40 ವರ್ಷ, ನನಗೆ ಇವಾಗ 22. ಇವಾಗವರೆಗೂ ಇಲ್ಲೇ ಇರೋದು. ಬಂಡೆ ಕೆಲಸ ಮಾಡೋಕ್ಕೆ ಬಂದಿದ್ರಿ. ಸೊ ಇಲ್ಲೇ ವಾಸ ಮಾಡ್ಕೊಂಡಿದ್ದೀರಿ. ನಮಗೆ ಬೇರೆ ಯಾವುದೂ ಇಲ್ಲ. ಇವಾಗ ಇಲ್ಲೂ ಹೋಯ್ತು ಮನೆ, ತಿರ್ಗಾ ನಮ್ಮದು ಹೋಗುತ್ತೆ ಅಂತ ಭಯ ಅಷ್ಟೇ. ಸೊ ನಮಗೆ ಸರ್ಕಾರ ಒಂದು ದಾರಿ ಕೊಡಬೇಕು ಅಂದರೆ ನಮ್ಗೆ ಇಲ್ಲೇ ಇರೋಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಷ್ಟೇ. ಟ್ಯಾಕ್ಸ್ ಅಂದರೆ ಎಲ್ಲ ಇದೆ ನಮ್ಮ ಹತ್ರ. ವಾಟರ್ ಬಿಲ್ ಇದೆ, ಕರೆಂಟ್ ಬಿಲ್ ಇದೆ, ಖಾತಕ್ಕಂತ ಕಟ್ಟಿದ್ದೀರಿ, ಎಲ್ಲ ಇದೆ. ಇಲ್ಲ, ನಮ್ಮ ಕಡೆ ಏನು ಬಂದಿಲ್ಲ. ಅವರು ಇವರು ಹೇಳಿದ್ದಾರೆ, ಸರ್ವೆ ಮಾಡಿದವರು ನಮಗೆ ಭಯ ಕೊಟ್ಟಿದ್ದಾರೆ, ನಿಮ್ಮ ಮನೆನೂ ಇರಲ್ಲ ಹಂಗೆ ಹಿಂಗೆ ಅಂತ. ಸೊ ನಮಗೆ ಅದೊಂದು ಭಯ ಅಷ್ಟೇ. ನಮ್ಮದು ಒಂದು 180-200 ಮನೆ ಮೇಲೆ ಐತೆ. ಹೌದು, ಎಲ್ಲ ನಮ್ಮವರೇ. ಹೌದು 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 ಹೌದು. ಎಸ್ ಸಿ, ಬೋವಿ, ನಾವು ಎಲ್ಲರೂ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.